ವೈಯಕ್ತಿಕ ನೋವಾಗಿದೆ ವೈಯಕ್ತಿಕ ನೋವಾಗಿದೆ. ಪುನಃ ಅದನ್ನೇ ಕೇಳಿದ್ರೆ ನಿನಗೆ ನೋವಾಗಿಲ್ವಾ? ನನಗೂ ನೋವಾಗಿದೆ, ಎಲ್ರಿಗೂ ನೋವಾಗಿದೆ. ನೀನು ಒಬ್ಬನಿಗೆ ಅಲ್ಲ, ಎಲ್ರಿಗೂ ನೋವಾಗಿದೆ, ಇಡೀ ಸರ್ಕಾರಕ್ಕೆ ನೋವಾಗಿದೆ. ಸರ್, ಎಲ್ಲೋ ಒಂದ್ ಕಡೆ ಪೊಲೀಸ್ ಕಮಿಷನರ್ನ ಬಲಿಪಶು ಮಾಡೋದು ಅಂತ ಅಂದ್ಬಿಟ್ಟು ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಪೊಲೀಸ್ ಕಮಿಷನರ್ ಒಬ್ಬರೇ ಇಲ್ಲ ಸಸ್ಪೆಂಡ್ ಆಗಿದೆ, 5 ಜನ ಸಸ್ಪೆಂಡ್ ಆಗಿದ್ದಾರೆ. ಇಂಟೆಲಿಜೆನ್ಸ್ನವ್ರನ್ನ ಬದಲಾವಣೆ ಮಾಡಿದ್ದೀವಿ. ಆಮೇಲೆ ಗೋವಿಂದರಾಜು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿನ ರಿಮೂವ್ ಮಾಡಿದ್ದೀವಿ. ಗೊತ್ತಾಯ್ತಾ? ನಾವು ಸೀರೀಸ್ ಆಫ್ ಕ್ರಮ ತಗೊಂಡಿದ್ದೀವಿ. ಒಬ್ಬರನ್ನೇ ಮಾಡಿಲ್ಲ, ಪೊಲೀಸ್ ಕಮಿಷನರ್ ಒಬ್ಬರನ್ನೇ ಮಾಡಿದ್ದೀವ. ಅಡಿಷನಲ್ ಕಮಿಷನರ್ ಪೊಲೀಸ್, ಆಮೇಲೆ DCP, ACP, ಇನ್ಸ್ಪೆಕ್ಟರು ಎಲ್ಲರೂ ಮಾಡಿದ್ದೀವಿ. ಇದು 2 ವರ್ಷ ಸಂಭ್ರಮದಲ್ಲಿ ಇದ್ದವ್ರಿಗೆ ಬ್ಲಾಕ್ ಮಾರ್ಕ್ ಆಗಿದೆ. 2 ವರ್ಷ ಸಂಭ್ರಮದಲ್ಲಿ ಬ್ಲಾಕ್ ಮಾರ್ಕ್ ಆಗಿದೆ. ಹೆಂಗೆ ಬ್ಲಾಕ್ ಮಾರ್ಕ್? ಇನ್ನೊಂದ್ಸರಿ ಈಗ ನಾವು ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ದು ಅಂತ ಒಪ್ಕೋಬೋದು. ನಾವು ತಪ್ಪೇ ಮಾಡಿಲ್ವಲ್ಲ, ನಾವು ತಪ್ಪು ಮಾಡಿಲ್ಲ. ಆದ್ರೆ ಘಟನೆ ನಡೀಬಾರ್ದು. ಸುಳ್ಳು ಅದೇ ಅದು ಕೇಳಿಲ್ಲ. ಬಿಜೆಪಿಯವರು ಪ್ರೊಸಿಷನ್ಗೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಅದಾದ ನಂತರ ಬೇಡ ಅಂತ ಹೇಳಿ ಲೆಟರ್ ಇದೆಯಲ್ಲ ಪ್ರಭಾಕರ್ ಎಲ್ಲ ಬಿಜೆಪಿಯವರು ಇದು ಬರ್ದಿದ್ಯಾ, ನೀನು ಹೇಳಿದ್ಯಾ? ಮತ್ತೆ ಅದನ್ನ ಕೇಳೇ ಇಲ್ಲ. ಬರೀ ಇದನ್ನೇ ಕೇಳ್ತಾ ಇದೆಯಾ? ನಿಮ್ಗೆ ಬೇಸರ ಆಗಿದ್ಯಾ? ನಿಮ್ಗೆ ನೋವಾಗಿದ್ಯಾ? ನಿಮ್ಗೆ ಇದಾಗಿದ್ಯಾ? ಇದು ನೋಡಪ್ಪ, ಯಾರು ಹೇಳೋದು? ಇದು ಅದು ಸುದ್ದಿ ಮಾಡಿ, ಬರೀ ಸುದ್ದಿ ಮಾಡಿದ್ಯಾ ಅಷ್ಟೇ. ದಿನಾ ಬರ್ದಿದ್ದೀಯ, ತೋರಿಸಿದ್ಯಾ? ಎಲ್ಲಿ ತೋರಿಸಿದ್ಯಾ? ನೋಡಪ್ಪ, ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನು ಈ ವರ್ಷ ನನಸು ಮಾಡಿದೆ. ಯಾರು ಹೇಳ್ತಾ ಇರೋದು? ಬಿಜೆಪಿ ಕರ್ನಾಟಕ. ಆದರೆ ತೆರೆದ ಬಸ್ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅದಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ. ಯಾರು ಹೇಳಿರೋದು? ಈಗೇನ್ ಹೇಳ್ತಾ ಇದ್ದಾರೆ? ಇದು ಹೇಳ್ತಾ ಇದ್ದಾರ? ನಮ್ಮ ನೆಚ್ಚಿನ ಆಟಗಾರರನ್ನು ಅತಿ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು, ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್. ಯಾರು ಹೇಳಿರೋದು? ನೀವು ಇದನ್ನ ಒತ್ತಿ ಹೇಳೋದೇ ಇಲ್ಲ. ಇದನ್ನ ಒತ್ತಿ ಹೇಳಪ್ಪ ಮೊದಲು. ಒಂದು ವೇಳೆ ಬಿಜೆಪಿಯವ್ರಿಗೆ ಮಾಡಿ ವಿಧಾನಸೌಧದ ಮುಂದುಗಡೆ ಮಾಡಿ ಅಂತ ಹೇಳದೆ ಹೋಗಿದ್ರೆ ಬಿಜೆಪಿಯವರು ಬೇರೆ ತರ ಬಣ್ಣ ಹಚ್ಚರು. ಈಗ ಬೇರೆ ಈಗಿನ ಬಣ್ಣ ಹಚ್ತಿರ್ಲಿಲ್ಲ, ಬೇರೆ ತರ ಬಣ್ಣ ಹಚ್ತಿದ್ರು. ಸರ್, ಈಗ ದಸರಾದ್ದು ಎಕ್ಸ್ಪೆಂಡಿಚರ್ ಲಿಸ್ಟ್ ಬರಲಿಲ್ಲ. ಇನ್ನೊಂದು KDP ಮೀಟಿಂಗ್ ಆಗ್ತಾ ಇಲ್ಲ ಸರ್. ಮೈಸೂರಲ್ಲಿ ನೀವು ಮೊದಲು ತಗೊಳ್ತಾ ಇದ್ರಿ KDP ಮೀಟಿಂಗ್, ಅದು ಆಗ್ತಾ ಇಲ್ಲ ಸರ್. ಯಾವ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ದಸರಾದ್ದು ಯಾವಾಗ ಬರ್ಬೋದು? ಈಗ ತಕ್ಷಣ ಮಾಡ್ತೀವಿ. ಥ್ಯಾಂಕ್ ಯು ಸರ್.